ಈಗ ಎರಡನೇ ಸಂಪುಟ ವಿಸ್ತರಣೆ ವಿಚಾರವಾಗಿ ಯಾವ ರೀತಿಯ ಮಾನದಂಡಗಳು ಅನ್ನೋದು ಬಹಳ ಮುಖ್ಯ ಆದ್ರೆ ಯಾರೆಲ್ಲ ಸಂಭಾವ್ಯರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಕ್ವಿಕ್ ಆಗಿ ಎರಡು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸಂಪುಟ ವಿಸ್ತರಣೆಗೆ ರಾಜ್ಯ ನಾಯಕರು ಭಾರಿ ಕಸರತ್ತನ್ನ ಮಾಡ್ತಾರೋ ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ನಿರಂತರವಾಗಿ ಪ್ರಯತ್ನಗಳಾಗ್ತಾ ಇದೆ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಹರಿಪ್ರಸಾದ್ ಈಗ ದೆಹಲಿಯಲ್ಲಿದ್ದಾರೆ. ಯಾರ ಲಿಸ್ಟ್ ಫೈನಲ್ ಆಗುತ್ತೆ, ಯಾರಿಗೆ ಅದೃಷ್ಟ ಒಲಿಯುತ್ತೆ ಅನ್ನುವಂಥದ್ದು ಈ ಕ್ಷಣದವರೆಗೂ ಇರುವಂತಹ ಕುತೂಹಲ. ಮಂತ್ರಿಗಳ ಆಯ್ಕೆಗೆ ರಾಹುಲ್ ಸೂತ್ರ ರೆಡಿಯಾಗಿದೆ. ಹೈಕಮಾಂಡ್ ಒಂದು ಸೂತ್ರವನ್ನ ಇಟ್ಕೊಂಡಿದೆ. ಈ ಸಾರಿ ಲಾಬಿ ಮಾಡಿದವರಿಗೆಲ್ಲ ಮಂತ್ರಿ ಮಾಡೋದಕ್ಕಾಗುದಿಲ್ಲ. ಒಂದಿಷ್ಟು ಮಾನದಂಡಗಳು, ಒಂದಿಷ್ಟು ಸೂತ್ರಗಳು ಅಂತಿದೆ. ಸೊ ರಾಹುಲ್ ಫಾರ್ಮುಲಾ ಪ್ರಕಾರ ಯಾರಿಗೆ ಅದೃಷ್ಟ ಕುಲಾಯಿಸಬಹುದು, ಹೈಕಮಾಂಡ್ ಫಾರ್ಮುಲಾದಿಂದ ಆಕಾಂಕ್ಷಿಗಳಿಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. 50-50 ಫಾರ್ಮುಲಾ ಅನುಸರಿಸುವುದಕ್ಕೆ ಹೈಕಮಾಂಡ್ ಚಿಂತನೆ ಮಾಡಿದೆ. ಯುವ ಮುಖಗಳಿಗೆ, ಯುವಕರಿಗೆ ಈ ಸಾರಿ ಆದ್ಯತೆಯನ್ನ ಕೊಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದಾರಂತ. ಅಂದ್ರೆ ಹಳೆ ಹೊಸ ಮುಖಗಳಿಗೆ ಸಮಪಾಲು ನೀಡೋದಕ್ಕೆ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಯುವ ಶಕ್ತಿಗೆ ಆದ್ಯತೆ ನೀಡೋದಕ್ಕೆ ಚಿಂತನೆ ನಡೆದಿದೆಯಂತೆ. ಸೊ ಸಂಪುಟದಲ್ಲಿ ಇಬ್ಬರು ಮಹಿಳೆಯರಿಗೆ ಅವಕಾಶಕ್ಕೆ ಪ್ಲಾನ್ ಮಾಡಿಕೊಂಡಿರೋದು ಒಂದಾದ್ರೆ, ಅಲ್ಪಸಂಖ್ಯಾತ ನಾಯಕರ ಪ್ರಾತಿನಿಧ್ಯಕ್ಕೂ ಕೂಡ ಲೆಕ್ಕಾಚಾರ ಜೋರಾಗಿದೆ. ಹಾಗಿದ್ರೆ ಯಾರೆಲ್ಲ ಅದೃಷ್ಟ? 2 ಅಥವಾ 3 ಅಲ್ಪಸಂಖ್ಯಾತ ಮುಖಂಡರಿಗೆ ಪಟ್ಟ ಸಿಗುವ ಸಾಧ್ಯತೆ ಇದೆಯಂತೆ. ಕಲ್ಯಾಣ ಕರ್ನಾಟಕಕ್ಕೂ ಸಿಂಹಪಾಲು ನೀಡುವ ಇರಾದೆ ಇದೆಯಂತೆ. 3 ಅಥವಾ 4 ಕಲ್ಯಾಣ ಕರ್ನಾಟಕ ಶಾಸಕರಿಗೆ ಅವಕಾಶ ಸಿಗಬಹುದು ಅಂತ. ಸೊ ಈ ಫಾರ್ಮುಲಾ ಪ್ರಕಾರ ಆಗತ್ತಾ ನೋಡ. ವೀಕ್ಷಕರೇ, ವಾರದ ಅಂತರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ 2ನೇ ಬಾರಿಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಕಳೆದ 1.5 ತಿಂಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಂಪುಟ ವಿಸ್ತರಣೆಗೆ ಈಗ ಮರು ಜೀವ ಸಿಕ್ಕಿದೆ. ನಾಳೆ ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಗಲಿದೆಯಂತೆ. ರಾಜ್ಯದ ಕೈಮನೆಯಲ್ಲಿ ಮತ್ತೆ ಮದುವೆಯ ಕಳೆ ಬಂದಿದೆ. ವಾರದ ಅಂತರದಲ್ಲಿ 2ನೇ ಬಾರಿಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾದ ಹರಿಪ್ರಸಾದ್ ದೆಹಲಿಯಲ್ಲಿ ಇದ್ದು ಸಿಎಂ ಕಚೇರಿಯಿಂದ ಲೋಕಭವನಕ್ಕೆ ಹೋದ ಅದೊಂದು ಸೂಚನೆ ಸಚಿವಾಕಾಂಕ್ಷಿಗಳ ಕಣ್ಣಲ್ಲಿ ಹೊಸ ಹೊಳಪು ತುಂಬಿದೆ. ಡಿಕೆಶಿ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಲೋಕಭವನಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ಸಂದೇಶ. ಎಸ್, ಕಳೆದ 1.5 ತಿಂಗಳಿಂದ ಸಂಪುಟ ವಿಸ್ತರಣೆ ಯಾವಾಗ ಅಂತಿದ್ದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಕಳೆದ ವಾರವೇ ನಡೆಯಬೇಕಾಗಿದ್ದ ಕ್ಯಾಬಿನೆಟ್ ಕುರ್ಚಿ ಭರ್ತಿ ಇಂದು ಮಧ್ಯರಾತ್ರಿಯೇ ಮುಗಿಯೋ ಲಕ್ಷಣಗಳು ಕಾಣ್ತಾ ಇದ್ದು, ನಾಳೆಯೇ ನೂತನ ಸಚಿವರ ಪದಗ್ರಹಣಕ್ಕೆ ವೇದಿಕೆಯು ಸಜ್ಜಾಗ್ತಾ ಇದೆ. 4-5 ದಿನದ ಹಿಂದೆ ಸುರ್ಜೇವಾಲಾ, ವೇಣುಗೋಪಾಲ್, ರಾಹುಲ್ ಗಾಂಧಿ ಕೈಗೆ 3 ಪಟ್ಟಿ ಕೊಟ್ಟು ಬಂದಿದ್ದ ರಾಜ್ಯ ಕಾಂಗ್ರೆಸ್ನ ತ್ರಿಮೂರ್ತಿಗಳು ಇವತ್ತು ಮತ್ತೆ ದೆಹಲಿಗೆ ಹೋಗಿ ಕೂತಿದ್ದಾರೆ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಹೈಕಮಾಂಡ್ ಅಂತಿಮ ಪಟ್ಟಿ ಫೈನಲ್ ಮಾಡಬೇಕಾಗಿತ್ತು. ಆದರೆ ಮುಂಗಾರು ಅಧಿವೇಶನ, ಅದರಲ್ಲೂ ನೀಟ್ ಪರೀಕ್ಷೆ ಫೈಟ್ ಮತ್ತು ಲಾಠಿ ಚಾರ್ಜ್ ಲಢಾಯಿಯಲ್ಲಿ ಕೇಂದ್ರ ನಾಯಕರು ಬ್ಯುಸಿಯಾದ ಕಾರಣ ಮಧ್ಯಾಹ್ನ 1:15ಗೆ ವೇಣುಗೋಪಾಲ್ ಮನೆಯಲ್ಲಿ ನಡೆಯಬೇಕಾಗಿದ್ದ ಮಹತ್ವದ ಸಭೆ ರಾತ್ರಿಗೆ ಮುಂದೂಡಿಕೆಯಾಗಿದೆ. ಸಂಪುಟ ವಿಸ್ತರಣೆಗಾಗಿ ಇಷ್ಟು ದಿನವೇ ಕಾದವರು ಇನ್ನೊಂದಿನ ಕಾಯಲ್ವೇ ಅನ್ನುವಂತಾಗಿದೆ ಸದಸ್ಯರ ಪರಿಸ್ಥಿತಿ. ಇನ್ನು 2 ದಿನಗಳಲ್ಲಿ ಡಿಕೆಶಿ ಕ್ಯಾಬಿನೆಟ್ನ 20 ಸ್ಥಾನಗಳು ಫುಲ್ ಆಗೋ ಸಾಧ್ಯತೆ ಇದ್ದು, ಹೈಕಮಾಂಡ್ ಹೊಸದೊಂದು ಫಾರ್ಮುಲಾ ಹಾಕಿದೆಯಂತೆ. ಕಾಂಗ್ರೆಸ್ ಹೈಕಮಾಂಡ್ ಹಳೆ ಬೇರು ಹೊಸ ಚಿಗುರು ಸೂತ್ರದ ಅಡಿ ಡಿಕೆಶಿ ಸಂಪುಟ ವಿಸ್ತರಣೆಗೆ ಮುಂದಾಗಿದೆಯಂತೆ. ಅದರಂತೆ ಖಾಲಿ ಇರೋ 20 ಸ್ಥಾನಗಳನ್ನ 50-50 ಫಾರ್ಮುಲಾದ ಅಡಿ ಭರ್ತಿಗೆ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆ. ಅಂದ್ರೆ ಹಿರಿಯರ ಅನುಭವದ ಜೊತೆಗೆ ಕಿರಿಯರ ಆಲೋಚನೆಯು ಡಿಕೆ ಸಂಪುಟದಲ್ಲಿ ಇರಬೇಕು ಅನ್ನೋದು ರಾಹುಲ್ ಸೂಚನೆಯಂತೆ. ಇನ್ನು ಹೊಸ ಸಂಪುಟದಲ್ಲಿ 2 ಮಹಿಳೆಯರಿಗೆ ಅವಕಾಶಕ್ಕೆ ಪ್ಲಾನ್ ಮಾಡಲಾಗಿದ್ದು, ಅಲ್ಪಸಂಖ್ಯಾತ ನಾಯಕರ ಪ್ರಾತಿನಿಧ್ಯಕ್ಕೂ ಲೆಕ್ಕಾಚಾರ ಹಾಕಲಾಗಿದೆ. ಅದರಂತೆ 2 ಅಥವಾ 3 ಅಲ್ಪಸಂಖ್ಯಾತ ಮುಖಂಡರಿಗೆ ಪಟ್ಟ ಸಿಗೋ ಸಾಧ್ಯತೆ ಇದೆ. ಕಲ್ಯಾಣ ಕರ್ನಾಟಕಕ್ಕೂ ಈ ಬಾರಿ ಸಿಂಹಪಾಲು ನೀಡುವ ಇರಾದೆ ಇದ್ದು, 3 ಅಥವಾ 4 ಕಲ್ಯಾಣ ಕರ್ನಾಟಕದ ಶಾಸಕರಿಗೆ ಅವಕಾಶ ಸಿಗಬಹುದು. ಡಿಕೆಶಿ ಸಂಪುಟ ಸೇರಲು ಹಲವು ಕೋಟಾಗಳ ಅಡಿ ಲಾಬಿ ಜೋರಾಗಿದೆ. ಬೆಳಗಾವಿಯಲ್ಲಂತೂ 4 ಮಧ್ಯೆ ತೀವ್ರ ಪೈಪೋಟಿ ಇದ್ದು, ಅಶೋಕ್ ಪಟ್ಟಣ್, ಮಹಾಂತೇಶ್ ಕೌಜಿಲ್ಗಿ, ಗಣೇಶ್ ಹುಕ್ಕೇರಿ, ಲಕ್ಷ್ಮಣ್ ಸವದಿ, ಹೆಬ್ಬಾಳ್ಕರ್ ಭಾರಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಮಂತ್ರಿ ಸ್ಥಾನದ ಆಸೆಯಿಂದಲೇ ಕೈ ಹಿಡಿದ ಶಿವಲಿಂಗೇಗೌಡ, ಗುಬ್ಬಿ ಶ್ರೀನಿವಾಸ್ ಮತ್ತು ಅಥಣಿಯ ಸವದಿ ಕೊಟ್ಟ ಮಾತನ್ನ ಪದೇ ಪದೇ ನೆನಪು ಮಾಡ್ತಾ ಇದ್ದಾರೆ. ಹೊಸ ಮುಖಗಳಿಗೂ ಚಾನ್ಸ್ ಸಿಗೋ ಆಸೆಯಿಂದ ಕೆಲ ಶಾಸಕರು ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಯಾವುದೇ ಗೊಂದಲಗಳಿಲ್ಲ. ಏನೇ ಗೊಂದಲಗಳಿದ್ದರೂ ಕೂಡ ಹೈಕಮಾಂಡ್, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಎಲ್ಲರೂ ಪಕ್ಷ ಅಧ್ಯಕ್ಷರು ಅದೆಲ್ಲವೂ ನಿಭಾಯಿಸುವಂತ ಶಕ್ತಿ ಇದೆ. ಆದ ಕಾರಣ ಅತಿ ಶೀಘ್ರದಲ್ಲೇ ಬಹುಶಃ ಇವತ್ತು ನಿಮ್ಗೆ ನೀವೇನಾದ್ರು ಅಪೇಕ್ಷೆ ಪಡ್ತಿದ್ರ ಅದು ಬಹುಶಃ ಎಕ್ಸ್ಪಾನ್ಷನ್ ಆದಷ್ಟು ಬೇಗ ಆಗಬಹುದು. ಹಾಗೆ ಸಂಪುಟ ವಿಸ್ತರಣೆಯ ಪ್ರಸ್ತಾಪವನ್ನು ಬರುತ್ತೆ ನಾಳೆ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಮನವಿ ಮಾಡೋ ಉದ್ದೇಶದಿಂದ ನಾನು ಇವತ್ತು ಡೆಲ್ಲಿಗೆ ತೆರಳುತ್ತಾ ಇದ್ದೀನಿ. ಆ ವಿಚಾರವಾಗಿ ಈಗ ಹೊರಟಿದ್ದೀನಿ. ಈಗ ಆಲ್ರೆಡಿ ನಮ್ಮ
ಈಗಿನ ಮುಖ್ಯಮಂತ್ರಿಗಳಿಗೆ ಭಾರತ ಸ್ವತಂತ್ರ ಬಂದಾಗಿಂದ ಈ ಬಾಗೇಪಲ್ಲಿಗೆ ಸಚಿವ ಸ್ಥಾನ ದೊರಕದೆ ಸ್ವಲ್ಪ ಹಿಂದುಳಿದಿದೆ. ಸ್ವಲ್ಪ ಒಂದು ನೀವು ಸಚಿವ ಸ್ಥಾನ ಕೊಟ್ಟು ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬಹುದು ಅಂತ ಉದ್ದೇಶದಿಂದ ನಾನು ಕೇಳಿದ್ದೀನಿ. ಸಚಿವ ಸಂಪುಟ ಇವತ್ತು ನಾಳೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ನೋಡೋಣ ಏನಾಗುತ್ತೆ ಅಂತ. ಈ ವಾರದಲ್ಲಂತೂ ಆಗುತ್ತೆ. ಡೆಲ್ಲಿಗೆ ಹೋಗ್ತಾ ಇರುವಂತದ್ದು ಸಹಜವಾಗಿ ತಂದೆಯವ್ರಿಗೆ ಮತ್ತೊಮ್ಮೆ ಕೊಡಿ ಅಂತ ಕೇಳ್ತಾ ಇದ್ದೆ. ಇದ್ರೆ ನನ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೆ. ಡಿಕೆಶಿ ಸಂಪುಟದಲ್ಲಿ ಖಾಲಿ ಇರೋ 20 ಸ್ಥಾನಕ್ಕೆ ಆಕಾಂಕ್ಷಿಗಳ ಪಟ್ಟಿ ಈಗ 50ರ ಗಡಿಯನ್ನು ದಾಟಿದೆ. ಜಿಲ್ಲೆ, ಜಾತಿ, ಪ್ರಾಂತ್ಯ, ಮಹಿಳಾ, ಯುವಕ, ಹಿರಿಯ, ಹೊಸಮುಖ ಹೀಗೆ ಎಲ್ಲಾ ಕೋಟಾಗಳ ಅಡಿ ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ಅರ್ಜಿ ಹಾಕಿದ್ದು ಯಾರಿಗೆ ಜಾಕ್ಪಾಟ್ ಅನ್ನೋ ಕುತೂಹಲ ಹೆಚ್ಚಾಗಿದೆ.